ರಾಷ್ಟ್ರೀಯ ಅನುವಾದ ಮಿಷನ್, ಮೈಸೂರು ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಮತ್ತು ತುಮಕೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಹಯೋಗದಲ್ಲಿ 3 ದಿನಗಳ ಅನುವಾದ ಕಾರ್ಯಾಗಾರಕ್ಕೆ ಹಿರಿಯ ಲೇಖಕ, ಅನುವಾದಕ ಡಾಕ್ಟರ್ ಬಿ ಜನಾರ್ದನ್ ಭಟ್ ತುಮಕೂರಿನಲ್ಲಿಂದು ಚಾಲನೆ ನೀಡಿದರು. ಈ ವೇಳೆ ತುಮಕೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಎಚ್.ಎಸ್. ಮೋಹನ್, ಕಲಾ ವಿಭಾಗದ ಡೀನ್ ಪ್ರೊಫೆಸರ್ ಕೆ.ಜಿ. ಪರಶುರಾಮ, ರಾಷ್ಟ್ರೀಯ ಅನುವಾದ ಮಿಷನ್ ಪ್ರತಿನಿಧಿ ಡಾಕ್ಟರ್ ತಾರಿಕ್ ಖಾನ್ ಹಾಗೂ ಡಾಕ್ಟರ್ ಛಾಯಾದೇವಿ, ಸಂಶೋಧನಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. And that is in this country. Apart from that, they could also be writing textbooks in Indian languages. And we would be happy if technical terms were available in our languages. ಬಳಿಕ ವರ್ಚುವಲ್ ವೇದಿಕೆ ಮೂಲಕ ಡಾಕ್ಟರ್ ತಾರಿಕ್ ಖಾನ್ ಭಾಷೆ ಮತ್ತು ಅನುವಾದ, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಆಧುನಿಕ ಮಾಧ್ಯಮಗಳ ಮೂಲಕ ನಿತ್ಯವೂ ಬೆಳೆಯುವ ಮತ್ತು ಅವಕಾಶ ಸೃಷ್ಟಿಸುವ ಅನಂತ ಸಾಧ್ಯತೆಗಳನ್ನು ಹೊಂದಿದೆ. ತರಬೇತಿ ಪಡೆದ ಅನುವಾದಕರಿಗೆ ವ್ಯಾವಹಾರಿಕ ಮತ್ತು ಸೃಜನಶೀಲ ಜಗತ್ತಿನಲ್ಲಿ ಸಾಕಷ್ಟು ಉದ್ಯೋಗ ಸಾಧ್ಯತೆಗಳನ್ನು ಸೃಷ್ಟಿಸಲಿದೆ ಎಂದು ಹೇಳಿದರು. ಡಾಕ್ಟರ್ ಬಿ ಜನಾರ್ದನ್ ಭಟ್, ಅನುವಾದ ಎಂಬುದು 2 ಭಾಷೆಗಳ ನಡುವಿನ ವ್ಯವಹಾರ. ಭಾಷಾಂತರಕಾರರಾಗಿ ಬೆಳೆಯಬೇಕಾದವರು ಆಯಾ ಭಾಷೆ ಮತ್ತು ಸಂಸ್ಕೃತಿಯ ಅರಿವು, ಅಧ್ಯಯನ ಹೊಂದಿರುವುದು ಮುಖ್ಯವಾಗುತ್ತದೆ. ಕೃತಕ ಬುದ್ಧಿಮತ್ತೆಯಿಂದ ಉದ್ಯೋಗ ಕಡಿತ ಆಗಬಹುದು ಎನ್ನುವ ಆತಂಕವಿದ್ದರೂ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತಿವೆ ಎಂದರು. ಪ್ರೊಫೆಸರ್ ಕೆ.ಜಿ. ಪರಶುರಾಮ್, ಭಾಷೆಯನ್ನು ಅನುಭವಿಸಿ ಅನುವಾದಿಸಿದರೆ ಈ ಕ್ಷೇತ್ರದಲ್ಲಿ ವಿಪುಲ ಅವಕಾಶಗಳಿವೆ ಎಂದು ತಿಳಿಸಿದರು. ಸಂಸ್ಕೃತಿ ಅಂದ್ರೆ ಏನು? ಜನರ ಜೀವನ ವಿಧಾನವೇ ಸಂಸ್ಕೃತಿ. ಯಾವುದು ಜನರ ಜೀವನ ವಿಧಾನ? ನಾವು ಹೇಗೆ ಬದುಕ್ತಾ ಇದ್ದೀವಿ? ಶ್ರಮದ ಬದುಕಿನಲ್ಲಿ ಬದುಕ್ತೀವ, ಬೆವರಿನ ಹನಿಯನ್ನು ಸುರಿಸ್ತಿದೀವ, ಅದ್ರ ಮೂಲಕ ಭಾಷೆ ಹೋಗ್ತದೆ. ನಮ್ಮ ಬದುಕಿಗೆ ಅನುಗುಣವೂ ಒಂದು ಭಾಷೆ ಇರುತ್ತೆ. ಹಾಗಾಗಿ ಆ ಭಾಷೆ ಕೇವಲ ನಮ್ಮ ನಡುವಿನ ವಾಹಕವಾಗಿ ಮಾತ್ರ ಕೆಲಸ ಮಾಡ್ತಿಲ್ಲ, ಅದು ಇಡೀ ಸಮುದಾಯದ ಸಾಂಸ್ಕೃತಿಕ ಜಗತ್ತನ್ನು ರೂಪುಗೊಳಿಸುತ್ತೆ. ಹಾಗಾಗಿ ನಮ್ಗೆ ಅದ್ಭುತವಾದ ಒಂದು ಜಗತ್ತು ರೂಪಾಂತರ ಕಣ್ಣಿಗೆ ಕಾಣಿಸುತ್ತವೆ.